आप देख रहे हैं 7 न्यूज। मैं आपके साथ मोहम्मद सलमान जुनैदी। ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಜಾರಿ ತಂದಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವಿಜಯಪುರ ನಗರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ಹಸ್ಬನಿ ಅವರಿದ್ದಾರೆ. ಹಾಗೆ ಇಂಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗ ಬಾಬು ಭೀಮೆ ಅವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ವಸಂತ ಅಂಬರೀಶ್ ಇದ್ದಾರೆ. ಹಾಗೆ ITBTCL ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಘು ಮುಂದೆಯವರಿದ್ದಾರೆ. ಹಾಗೆ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಮಹಾದೇವ್ ಅವರಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಸುಮಾರು 4 ದಶಕಗಳ ಕಾಲ ಈ ರಾಜ್ಯದಲ್ಲಿ ದಲಿತ ಪರ ಹೋರಾಟಗಾರರು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಹಲವಾರು ರೀತಿಯಿಂದ ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ಈ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳು ಕೂಡ ಬಂದು ಬರೀ ಭರವಸೆಗಳನ್ನ ಕೊಟ್ಟಿದ್ರು. ಯಾರು ಕೂಡ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ಯಶಸ್ಸನ್ನ ಕಂಡಿರಲಿಲ್ಲ. ಹಾಗೂ ಮಾಡ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ಕೂಡ ಯಾವುದೇ ಬಿಜೆಪಿ ಸರ್ಕಾರಕ್ಕಾಗಲಿ ಮತ್ತು ಬೇರೆ ಬೇರೆ ಸರ್ಕಾರಕ್ಕಾಗಲಿ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ 2023ರಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತ ಒಂದು SC/ST ಸಮಾವೇಶದಲ್ಲಿ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿಯನ್ನ ಜಾರಿ ತಂದೆ ತರ್ತೀವಿ ಅಂತಕ್ಕಂಥದ್ದು. ಹಾಗೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಒಳ ಮೀಸಲಾತಿಯನ್ನ ಜಾರಿ ತರ್ತೀವಿ ಅಂತಕ್ಕಂಥ ಮಾತಾಡಿದ್ರು. ಹಾಗೇನೆ ನುಡಿದಂತೆ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರು ಹಾಗೆ G ಪರಮೇಶ್ವರ್ ಸಾಹೇಬರು ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಒಳ ಮೀಸಲಾತಿ ತರ್ತೀವಿ ಅಂತ ಏನ್ ಮಾತು ಕೊಟ್ಟು ಅದರಂತೆ ನಡ್ಕೋತೀವಿ ಅಂತ ಹೇಳಿ ಮೊನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲಿ, ಮೊನ್ನೆ ಏನು 24ನೇ ತಾರೀಕು ಆಯ್ತಲ್ಲ, ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಶೋಷಿತ ಸಮುದಾಯಕ್ಕೆ 101 ಜಾತಿಗಳಿದ್ದು ಎಲ್ಲಾ ಪರಿಶಿಷ್ಟ ಜಾತಿ ಎಲ್ಲಾ ವರ್ಗಕ್ಕೂ ಕೂಡ ಯಾವುದೇ ಸಮಾಜಕ್ಕೂ ಕೂಡ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ತಂದು ಇವತ್ತೇನಪ್ಪಾ ಅಂದ್ರ ಎಡಗೈ ಸಮುದಾಯಕ್ಕೆ 5.25, ಹಾಗೆ ಬಲಗೈ ಸಮುದಾಯಕ್ಕೆ 5.25, ಅದೇ ರೀತಿ ಏನು ಸ್ಪರ್ಶ ಜಾತಿಗಳು ಹಾಗೆ ಏನು ಅಲೆಮಾರಿ ಸಮುದಾಯಕ್ಕೆ 4.50 ಅನ್ನುವಂತ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ನ್ಯಾಯವನ್ನು ಒದಗಿಸತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇವತ್ತು ನೋಡ್ತಾ ಇದೀವಿ ನಾವು, ಈ ಬಿಜೆಪಿ ಅವರು ಬರೀ ಭರವಸೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾವು ಒಳ ಮೀಸಲಾತಿ ತರ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬರೀ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ಯಾವುದೇ ಭರವಸೆಯನ್ನು ಕೂಡ ಅವ್ರು ಈಡೇರ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು 2013ರಿಂದ 2018 ಅವಧಿಯಲ್ಲಿ ಏನ್ ಭರವಸೆ ಕೊಟ್ಟಿದ್ರು, ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಅವೆಲ್ಲವನ್ನೂ ಕೂಡ 168 ಭರವಸೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಈಡೇರಿಸಿದ್ರು. ಹಾಗೇನೆ ಇವತ್ತು 2023ರಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಈ ಒಂದು ಸಂದರ್ಭದಲ್ಲಿ ಕೂಡ ಇವತ್ತೇನ್ ನಮಗೆ ಭರವಸೆನ ಕೊಟ್ಟಿದ್ರು, ಶೋಷಿತ ಸಮುದಾಯಕ್ಕೆ ಏನೋ ಒಂದು ಭರವಸೆ ಕೊಟ್ಟು ನಾವು ಏನು ಒಳ ಮೀಸಲಾತಿಯನ್ನ ತಂದೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗೆ ನುಡಿದಂತೆ ನಡೆದು ಇವತ್ತು ದಿವಸ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸಿ ಒಳ ಮೀಸಲಾತಿ ಯಾರಿಗೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಸಮುದಾಯಗಳಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಶೆ ಇದೆ, ಸಂವಿಧಾನದ ಆಶೆ ಇದೆ, ಅದನ್ನ ಯಥಾವತ್ತಾಗಿ ಎಲ್ಲರಿಗೂ ಕೂಡ ತಲುಪುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಏನು ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪಾಲಿಸ್ತದೆ ಅಂತಕ್ಕಂಥದನ್ನ ಸಾಬೀತುಪಡಿಸುವಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ದೇಶದ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಹಾಗೆ G ಪರಮೇಶ್ವರ್ ಸಾಹೇಬರು, ಅದೇ ರೀತಿಯಾಗಿ SC ಮಾದೇವಪ್ಪನವರು, ಹಾಗೆ ಸನ್ಮಾನ್ಯ RB ತಿಮ್ಮಾಪುರ್ ಸಾಹೇಬರು, KH ಮುನಿಯಪ್ಪನವರು, ಆಂಜನೇಯವರು, H ಆಂಜನೇಯ ಸಾಹೇಬರು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಯವರು, ರುದ್ರಪ್ಪ ಲಮಾಣಿಯವರು, ಎಲ್ಲರಿಗೂ ಕೂಡ ಏನು ದಲಿತ ಸಮುದಾಯದ ಎಲ್ಲಾ ಸಚಿವರಿಗೂ ಹಾಗೂ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳನ್ನು ಕೂಡ ಕರೆಸಿ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮೀಸಲಾತಿಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ನಾವು ಇದನ್ನ ತಂದೆ ತರ್ತೀವಿ, ಎಲ್ಲರಿಗೂ ಕೂಡ ಒಳ ಮೀಸಲಾತಿಯನ್ನ ತಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೀವಿ. ಮುಖ್ಯವಾಗಿ ಇವತ್ತಿನ ಏನಪ್ಪಾ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತಮಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಜಾರಿ ಆಗ್ತಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರದ ಎಲ್ಲಾ ಸಚಿವರಿಗೂ ಕೂಡ
ಹಾಗೆ ಶಾಸಕರಿಗೂ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಹಾಗೆ ಇನ್ನೋರ್ವ ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಾಗೆ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕಣ್ಣ ಮನಗುಳಿ ಅವರು ಹಾಗೆ ವಿಠಲ್ ಕಟ್ಟಗದೊಡ್ಡವರು ಅಪ್ಪಾಜಿ ನಾಡಗೌಡರು ಅದೇ ರೀತಿಯಾಗಿ ಇವತ್ತು ಸುಳ್ಳಿಗೌಡ ಪಾಟೀಲ್ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಸಪೋರ್ಟ್ ಮಾಡಿ ಒಳ ಮೀಸಲಾತಿಯನ್ನ ತರುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಸಚಿವರುಗಳಿಗೆ ಹಾಗೂ ಎಲ್ಲಾ ಶಾಸಕರುಗಳಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅಲೆಮಾರಿ ಸಮುದಾಯಕ್ಕೆ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಹಾಗೆ ನಡ್ಕೋತಾರೆ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಹಾಗೆ ನಡ್ಕೊಂಡಿದ್ದಾರೆ. ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಪುಟ್ಟ ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗೆ. ನಮ್ಮ ಅಭಿಪ್ರಾಯ ಕೂಡ ಎಡಗೈ ಬಲಗೈ ಸಮುದಾಯ ಎಲ್ಲರಿಗೂ ಕೂಡ ಅಭಿಪ್ರಾಯ ಅದೇ ಅದ. ಆ ಅನಿವಾರ್ಯ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗ್ಬೇಕಂತಕ್ಕಂಥ ಅಭಿಪ್ರಾಯ ಇದೆ. ಅವರಿಗೂ ಕೂಡ ಆ ಒಂದು ನಿಟ್ಟಿನಲ್ಲಿ ಸಿಗ್ತದೆ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿದೆ. ಅದು ಒಂದು ಏನು ಸಮಸ್ಯೆ ಆಗೋದ್ರಿಂದಾನೆ ಅದು ಮತ್ತೊಂದ್ಸಲ ಪರಿಗಣನೆ ತಗೊಂಡು ಮತ್ತೊಂದ್ಸಲ ಎಲ್ಲ ಸಮುದಾಯದ ನಾಯಕರ ಜೊತೆ ಆಮೇಲೆ ಹೋರಾಟಗಾರರ ಜೊತೆ ಆಮೇಲೆ ಸಚಿವರ ಜೊತೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಸಮಾನವಾಗಿ ಹಂಚ್ಬೇಕಂತಕ್ಕಂಥ ಉದ್ದೇಶಕ್ಕೆ ಮತ್ತೊಂದ್ಸಲ ಇದು ಮಾಡ್ತಾರೆ. ಮೇಡಮ್, ಈಗ SCPTS ಅಂತಕ್ಕಂಥ ಕಾನೂನು ತಂದೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2013ರಿಂದ 18 ಅವಾಗ ಪರಿಶಿಷ್ಟರಿಗೂ ಕೂಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೂ ಕೂಡ ಎಲ್ಲಾ ಏನು ಒಳ ಮೀಸಲಾತಿ ಕಾಂಟ್ರಾಕ್ಟ್ ಕೆಲಸಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟು ಆಮೇಲೆ ಅವರಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಯಾವುದೇ ರೀತಿ ದಲಿತರಿಗೆ ಮತ್ತು ಏನು ಈ ಏನು ಪರಿಶಿಷ್ಟ ಜಾತಿ ವರ್ಗದ ಹಣ ಎಲ್ಲಿ ಕೂಡ ದುರ್ಬಳಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ದುರ್ಬಳಕೆ ಆಗಿಲ್ಲ ಸರ್, ಗ್ಯಾರಂಟಿ ಯೋಜನೆ ಒಳಗೆ ಕೂಡ ಪರಿಶಿಷ್ಟ ಜಾತಿಯವರು ಅದಿವಲ್ಲ ಸರ್, ಇಲ್ಲ ಅದು ವಿರೋಧ ಪಕ್ಷದವ್ರು ಹೇಳ್ತಿರ್ತಾರ. ಮ್ಯಾಕ್ಸಿಮಮ್ ಹಾಗೇನಾಗಿಲ್ಲ ಸರ್. ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ, ಅಲ್ಪಸಂಖ್ಯಾತರಿಗೆ ಗ್ಯಾರಂಟಿ ಬರ್ಬೇಕು. ದಲಿತರಿಗೆ ಹಣ ಏನಿರ್ತಲ್ಲ ಅದನ್ನ ಡೈವರ್ಟ್ ಮಾಡಿ ಕೊಟ್ಟಿದ್ದು ದಲಿತರದ ಹಣವನ್ನು ತೆಗೆದುಕೊಂಡು ಗ್ಯಾರಂಟಿಗೆ ಬಳಕೆ ಮಾಡಿದ್ದಾರೆ. ಬೇರೆ ಸಮುದಾಯದ ಫಂಡ್ ರಿಸರ್ವ್ ನಿಲ್ಲಿಸಿರಲ್ಲ, ಆ ಹಣವನ್ನು ತೆಗೆದುಕೊಂಡು ಬಳಕೆ ಮಾಡಲಿಲ್ಲ. ಇದೆಲ್ಲ ದಲಿತ ಸಮುದಾಯವನ್ನ ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಪ್ರಶ್ನೆ ಸರ್. ಈಗ ನಾನು ಹೇಳೋದಾದ್ರೆ ಈ ಒಂದು ಏನು ಇದನ್ನ ಏನು ವಿರೋಧ ಪಕ್ಷದವ್ರು ಹೇಳ್ತಾರೆ, ನಮಗ ಈ ಗ್ಯಾರಂಟಿ ಏನು 5 ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ನಾವು ಇವತ್ತು ಹಿಂದುಳಿದವರಿಗೆ, ದಲಿತರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ನಮ್ಮ ಹೈಕಮಾಂಡ್ ಆಗ್ಲಿ ಅಂತ ಒಂದು ಕೆಲಸ ಮಾಡುವುದಿಲ್ಲ ಅಂತ ನಾ ಇವತ್ತು ಹೇಳ್ತೀನಿ. ಯೂಸ್ ಮಾಡಿವತ್ತ ಹೇಳಿದ್ದೆ. ಈಗ ಈಗೇನು ಒಂದು ಯೋಜನೆಯಲ್ಲಿ ಫಲಾನುಭವಿಗಳ ಹೆಸರು ಎಲ್ಲಿ ಫಲಾನುಭವಿಗಳಿದ್ದಾರೆ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಿಗುತ್ತಾ ಇಲ್ಲ, ಯಾವುದೂ ಯೋಜನೆಯಿಂದ ಸಿಗುವ ಆಗ್ತಾ ಇಲ್ಲ. ಮೂಲವಾಗಿ ದುಡ್ಡು ಗ್ಯಾರಂಟಿ ಹಾಕಿ ಒಂದ್ ಕಡೆ ಸುಮ್ಮನೆ ಕೂಡಿಸ್ಬಿಟ್ಟಿದ್ದಾರೆ. ಸುಮ್ಮನೆ ವಿಚಾರ ಈ ದೇಶದೊಳಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ದಲಿತರಿಗೆ ಏನಪ್ಪಾ ಅಂದ್ರ ಸತ್ರೆ ಮುಚ್ಚಲಿಕ್ಕೆ ಭೂಮಿ ಇರಲಿಲ್ಲ. ಅವರಿಗೆ ಭೂಮಿಯನ್ನ ಕೊಟ್ಟು ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನ ತಂದು ಎಲ್ರಿಗೂ ಕೂಡ, ದಲಿತರು ಕೂಡ ಭೂ ಒಡೆಯರಾಗಬೇಕಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡದ್ದು ಕಾಂಗ್ರೆಸ್ ಪಕ್ಷ, ಶ್ರೀಮತಿ ಇಂದಿರಾ ಗಾಂಧಿ ಅವರು. ಹಾಗೇನೆ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಯಾರು ಕೂಡ ಮಾಡಿರ್ಲಿಲ್ಲ. SCPTS ಅಂತಕ್ಕಂಥ ಕಾನೂನು ಯಾವ ರಾಜ್ಯದಲ್ಲೂ ತಿನ್ನಲ್ಲ. ಬಿಜೆಪಿ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ದಲಿತರ ಪರವಾಗಿ ಇದೆ. ಹಾಗಾಗಿನೇ ಇವತ್ತು ಒಳ ಮೀಸಲಾತಿ ಜಾರಿ ಬಂದದಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ. ಇರ್ಲಿಕ್ಕಂದ್ರೆ ಈ ಒಳ ಮೀಸಲಾತಿ ಕೂಡ ಜಾರಿ ಬರ್ತಿರ್ಲಿಲ್ಲ. ಇವತ್ತೇನು ಬಾಬಾ ಸಾಹೇಬರ ಆಶೆ ಇತ್ತು, ಸಂವಿಧಾನದ ಆಶೆ ಇತ್ತು,
ಎಲ್ಲಾ ದಲಿತರಿಗೂ ಕೂಡ ಸಮಾನವಾದ ಹಕ್ಕು ಸಿಗಬೇಕು ಮತ್ತು ಅವರಿಗೂ ಕೂಡ ಒಂದು ವಿಶೇಷವಾದಂತ ಶಕ್ತಿಯನ್ನ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಇವತ್ತು ಸಿದ್ದರಾಮಯ್ಯವರು ಒಳ ಮೀಸಲಾತಿ ಇರ್ಲಿಕ್ಕಪ್ಪ ಅದನ್ನು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಹಲವಾರು ಸರ್ಕಾರಗಳು ಬಂದದ್ದು ಯಾರೂ ಮಾಡಿರ್ಲಿಲ್ಲ. ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆಯ್ತು, ಒಳ ಮೀಸಲಾತಿ ಪ್ರೊಟೆಕ್ಟ್ ಮಾಡಿದ್ದಾರೆ, ಅದು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಾ. ಅಭಿವೃದ್ಧಿ ಗೊತ್ತಾಗಿದೆ, ಅಭಿವೃದ್ಧಿ ಎಲ್ಲಿ ಆಗ್ತಾ ಇದೆ, ದಲಿತರ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ, ದಲಿತರಿಗೆ ಎಲ್ಲಿದೆ ಅದು ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಸಾಕಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ ಮಾಡ್ತಾ ಇದ್ದೀವಿ ಸರ್. ಸರಿಪಡಿಸ್ಕೊಂಡು ಈಗ ಮುಂದಿನ ದಿನಮಾನಗಳಲ್ಲಿ ಆಶ್ವಾಸನೆ ಕೊಟ್ಟರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾವು ಇನ್ನು ದಲಿತರ ಪರ ಇನ್ನು ಹೆಚ್ಚಿನ ಒಂದು ಯೋಜನೆಗಳನ್ನ ತರ್ತೀವಿ, ಅವ್ರ ಪರ ನಾವು ಇನ್ನು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಮೊನ್ನೆ ತಾನೇ ಹೇಳಿದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಜಯನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ತಿ ಶಾಪುರ್ ಅವರು ಇದ್ದಾರೆ. ಹಾಗೆ ನಮ್ಮ ಇಂಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಗುಡ್ಮೆ ಅವರು ಇದ್ದಾರೆ. ಅದೇ ರೀತಿಯಾಗಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಶುರಾಮ್ ಹೊಸಮನಿ ಅವರು ಇದ್ದಾರೆ. ಹಾಗೆ ವಸಂತ್ ಹೊನ್ಮಡಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ITBTC ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಘು ಒಡೋಡಿಗೆ ಇದ್ದಾರೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಎಸಿ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಹಾದೇವ್ ಚರವಾಡಿ ಅವರು ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ MN ಮುಲ್ಲಾ ಸರ್ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ.